ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮನೇಲಿ ಇವತ್ತು ಸತ್ಯ ಆಂಟಿ ಬಂದಿರಲಿಲ್ಲ, ಅದಕ್ಕೆ ಅಮ್ಮನೇ ಅವಲಕ್ಕಿ ಮಾಡಿದರು. ಬೆಳಗ್ಗೆ ಎದ್ಬಿಟ್ಟು ಅವಲಕ್ಕಿಗೆ ಸ್ವಲ್ಪ ಸಂಡಿಗೆ ಮತ್ತು ಜೋಳ ತೊಗೊಂಬಂದಿದ್ರು. ನಾವು ಅಮ್ಮ ಮಂಡ್ಯ ಹೋಗಿದ್ರಲ್ಲ, ಆವಾಗ ಜೋಳ ತೊಗೊಂಡು ಬಂದಿದ್ರು. ಒಂದು ಫಂಕ್ಷನ್ಗೆ ಹೋಗಿದ್ರು, ಅದಾದಮೇಲೆ ಮತ್ತೆ ಬಂದರು. ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಟ್ರು. ಅಲ್ಲಿಂದ ನನ್ನ ಮಗಳಿಗೆ ಜೋಳ ಇಷ್ಟ ಅಂತ ಹೇಳಿಬಿಟ್ಟು ನನಗೋಸ್ಕರ ಸುಮಾರು ಜೋಳ ಎಲ್ಲ ತೊಗೊಂಬಂದಿದ್ರು. ಆದರೆ ಇದು ತಿನ್ನೋ ಜೋಳ ಅಲ್ಲ, ಇದು ಹಿಟ್ಟು ಮಾಡಿಸ್ತಾರಲ್ಲ ಆ ಥರ ಜೋಳ. ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ, ಕೇಳಿಸ್ಕೊಳ್ಳಿ ಸುಮ್ಮನೆ ಹಾಗೆ ಮಾತನ್ನ. ಅವಳು ಆರ್ಥಿಕಲಿ ಈಗೂ ಅಷ್ಟೇ ನಾನು ಅನ್ನೋದು ಅವೆಲ್ಲ ನನಗೆ ಇಡ್ಸಲ್ಲ ಮಗ. ನನಗೆಲ್ಲ ನೀನು ನೋಡಿದ್ರಿ ನನ್ನ ಬುದ್ಧಿ ಹೆಂಗೆ ಅಂತ. ನನಗೆ ಅವೆಲ್ಲ ಇದಿಲ್ಲ. ಏನಂದರೆ ಈ ಸ್ಕೋಪ್ ತೋರಿಸೋದು, ಆಮೇಲೆ ಇದು ಮಾಡೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಅವೆಲ್ಲ ಕಂಡು ನಾನು ಭಾರಿ ಅವನು ನೀವು ಹಂಗೆ ಇದು ಮಾಡಿಕೊಂಡು ನನಗೆ ಬುದ್ಧಿಲ್ಲ ಬಂದೋದಿಲ್ಲ ಇದೇನೆ. ಆಮೇಲೆ ನಾನು ಒಳ್ಳೆ ಮಾತುಗಳೇ ಹೇಳೋದು ಜಾಸ್ತಿ. ನಾನು ಮನೆ ಮಾಡ್ಕೊಂಡು ಇನ್ನೆಲ್ಲ ನಿನ್ನ ಹತ್ರನೇ ಬರ್ತಾರೆ ಕಣ. ಅಚ್ಚುಕಟ್ಟಾಗಿ ವಾಕಿಂಗ್ ಮಾಡ್ಕೊಂಡು ತಿನ್ಕೊಂಡು ಬಡ್ಡಿ ಕಾಸು ತಗೊಂಡು ಆರಾಮಾಗಿರೋ ಈ ಲೆಕ್ಕ ನಾನು ಮಾತಾಡೋದು. ಯಾರು ಹೋಗಿ ನೀನೇನು ದುಡಿಬೇಕು, ನಿನಗೂ ಆಪ್ರೇಷನ್ಗಳಾಗವೆ ಅಂತ ನಾವು. ಅವರು ಮಾತಾಡ್ತಿದ್ದಿದ್ದು ನನಗೆ ತುಂಬ ನಗು ಬರ್ತಾಯಿತ್ತು. ಮತ್ತೇನಂತ ಹೇಳಿದ್ರೆ, ಅವ್ರು ಎಷ್ಟು ಜೋರಾಗಿ ಮಾತಾಡ್ತಿದ್ರು ಅಂದರೆ ಹೋಗೋ ಬರೋ ಪಾಸ್ ಆಗೋ ಗಾಡಿಗಳೆಲ್ಲ ತಿರುಗಿ ನೋಡೋ ಅಷ್ಟು ಜೋರಾಗಿ ಮಾತಾಡ್ತಾಯಿದ್ರು ಅವರು ಆಟೋದಲ್ಲಿ. ನನಗಂತೂ ಅಲ್ಲಿಂದ ಒಂದು 10-15 ನಿಮಿಷ ತಲೆನೋವೇ ಬಂದುಬಿಡ್ತು. ಹಾಯ್ ಗಾಯ್ಸ್, ಇವಾಗ ಲೂಲು ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ತರಕಾರಿ ಹಣ್ಣುಗಳೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ, ಒಂದು ವಾರಕ್ಕೆ ಆಗುವಷ್ಟು. ಯಾಕಂದರೆ ಅಲ್ಲಿ ಸ್ವಲ್ಪ ಫ್ರೆಶ್ ಅಂತ ಅನಿಸ್ತದೆ. ಇತ್ತೀಚೆಗೆ ನಮ್ಗೆ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಿದೆ. ಅದಕ್ಕೆ ಎಲ್ಲ ಅಲ್ಲೇ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಲೂಲು ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ನಾನು ಏನಾದ್ರು ವೀಡಿಯೋ ಮಾಡೋದಿಲ್ಲ. ನಾನು ರೆಡಿ ಆಗ್ತಾಯಿದ್ದೀನಿ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಶಾಪಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಹೊರಡೋಣ. ಮತ್ತು ನಿಮಗೆ ನಾನು ಇನ್ನೊಂದು ಅಪ್ಡೇಟ್ನ ಮಾಡಬೇಕಿತ್ತು. ಗೊಂಬೆದು ಪೇಜ್ನ ಓಪನ್ ಮಾಡಿದ್ದೆ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ, ನಾನು ಗೊಂಬೆ 22-23 ಅಂತ. ಸೊ ನನಗನ್ನಿಸ್ತು ಆ ಪೇಜಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನನ್ನದೇ ಒಂದು ಪ್ರೊಫೆಷ್ನಲ್ ಪೇಜ್ ಇತ್ತಲ್ಲ, ಅದರಲ್ಲೇ ನಾನು ಎಲ್ಲದನ್ನು ಅಪ್ಲೋಡ್ ಮಾಡಿಬಿಡ್ತಿದ್ದೆ, ನನ್ನ ಪರ್ಸ್ನಲ್ ಸ್ಟಫ್ ಎಲ್ಲ. ಬಟ್ ನಾನು ಏನು ತೊಗೋತೀನಿ, ಎಲ್ಲಿ ಶಾಪ್ ಮಾಡ್ತೀನಿ, ಎಲ್ಲದನ್ನೂ ನನಗೆ ಪರ್ಸ್ನಲಾಗೆ ಮೆಸೇಜ್ ಮಾಡಿ ಕೇಳೋರು ಸ್ವಲ್ಪ ಜನಕ್ಕೆ ಆ ಥರ ಇಷ್ಟ ಇರುತ್ತೆ. ಕೆಲವರು ಪ್ರೊಫೆಷ್ನಲ್ಲಿ ಬೇಡ ಅಂತ ಹೇಳೋರು ಲೈಫ್ ಸ್ಟೈಲ್ ಬಗ್ಗೆ ತುಂಬ ಇಷ್ಟಪಡ್ತಾರೆ. ಏನು ಮಾಡ್ತೀವಿ, ನಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಷ್ಟಪಡ್ತಾರೆ ಅಲ್ವಾ? ಸೊ ಕೆಲವೊಬ್ರು ಅದನ್ನು ಇನ್ಸ್ಪೈರಿಂಗ್ ಆಗು ತೊಗೋಬೋದು, ಕೆಲವೊಬ್ಬರು ಅದನ್ನು ಹಾಗೆ ನೋಡಿ ಸ್ಕ್ರಾಲ್ ಕೂಡ ಮಾಡ್ಬೋದು. ಅದಕ್ಕೆ ಗೊಂಬೆ ಪೇಜಲ್ಲಿ ನಾನು ಆ್ಯಕ್ಟಿವ್ ಆಗೇ ಇರಲಿಲ್ಲ. ಬಿಕಾಸ್ ನಾನು ಆ ಪೇಜ್ನ ತುಂಬ ಪ್ರೊಫೆಷ್ನಲಾಗಿ ನಾನು ಹ್ಯಾಂಡಲ್ ಮಾಡ್ತಿರ್ಲಿಲ್ಲ. ಯಾವಾಗೋ ಒಂದೊಂದು ಹಾಕ್ತಾಯಿದ್ದೆ ಅವಳದು ಫೋಟೋಸ್ನ ವೀಡಿಯೋಸ್ನ ಅಲ್ವಾ. ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಅದೇ ಪೇಜ್ನ ನನ್ನ ಪರ್ಸ್ನಲ್, ಯಾಕಂದರೆ ನಂದು ಪರ್ಸ್ನಲ್ ಪೇಜ್ ಅಂತ ಯಾವುದೂ ಇರಲಿಲ್ಲ. ನಂದು ಇರೋದೇ ಒಂದು ಬಿಸ್ನೆಸ್ ಪೇಜು. ಅದರಲ್ಲಿ ಬರೀ ನಂದು ಬಿಸ್ನೆಸ್ದು ಕೆಲವೊಂದು ಇಷ್ಟ ಆದಾಗ ಒಂದು ರೀಲ್ಸು ಅದು ಇದು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ರೀಲು ಅದೆಲ್ಲ ನಾನು ರೆಗ್ಯುಲರಾಗಿ ನಾನು ಮಾಡೋದು ಇಲ್ಲ. ನಾನು ಯಾವಾಗಾದ್ರೂ ಚೆನ್ನಾಗಿ ರೆಡಿ ಆದಾಗ ಅಷ್ಟೇ ನಾನು ರೀಲ್ನ ಎಲ್ಲ ಮಾಡೋದು, ಆ ಥರ. ಅದಕ್ಕೆ ಇವಾಗ ಅದೇ ಪೇಜ್ನ ನಂದು ಪರ್ಸ್ನಲ್ ಪೇಜ್ ಅಂತಲೂ ಮಾಡೋಣ ಅಂತ ಮಾಡಿದ್ದೀನಿ ಕೂಡ. ಆ ಪೇಜ್ನ ನಾನು ಮೆನ್ಷನ್ ಮಾಡ್ತೀನಿ, ನೀವು ಫಾಲೋ ಮಾಡಿ. ಅದರಲ್ಲಿ ಏನೇನಿರುತ್ತೆ ಅಂದರೆ ಫುಡ್ ವ್ಲಾಗ್ ಇರುತ್ತೆ, ಮಿನಿ ವ್ಲಾಗ್ ಇರುತ್ತೆ, ಮತ್ತು ಪಾಪುಗೆ ಫುಡ್ ರೋಟೀನ್ ಏನೇನು ಮಾಡ್ತೀನಿ ಅದೆಲ್ಲ ಮಾಡ್ತೀನಿ. ಆಮೇಲೆ ಮೇಕಪ್ ಬಗ್ಗೆ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಬಗ್ಗೆ ಟಿಪ್ಸ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದೂ ನಾನು ಅದರಲ್ಲೇ ಶೇರ್ ಮಾಡ್ತೀನಿ. ಲೈಕ್ ನನ್ನ ಮೇಕಪ್ ಪೇಜಲ್ಲಿ ಏನು ಇರಲ್ಲ ಅಲ್ವಾ, ಅದು ಈ ಪೇಜಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿನ್ಸ್ ನಂದು ಯಾವುದು ಪರ್ಸ್ನಲ್ ಪೇಜ್ ಇಲ್ಲ. ಏನಾದ್ರು ಶಾಪಿಂಗ್ ಮಾಡಿದ್ರೆ, ಶಾಪಿಂಗ್ ಹಾಲ್ ಮಾಡೋದಾಗಲಿ ಅದೆಲ್ಲ ನಾನು ಆ ಪೇಜಲ್ಲಿ ಹಾಕ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡಿದ ಸನ್ಸ್ಕ್ರೀನ್ ಲೋಷನ್ ಯಾವುದು ಅಂತ ಹೇಳಿದರೆ ಸೋಲೋ ಸೇಫ್ ಅಂತ. ಇದು ನೀವು ಕೇಳ್ತಾ ಇರ್ತೀರ, ಅದಕ್ಕೆ ಹೇಳಿದ್ದೀನಿ. ಸೊ ಇದು ನನ್ನ ಲಿಪ್ಸ್ಟಿಕ್ ಪ್ಯಾಲೆಟು. ಇದು ಪ್ರೊಫೆಷ್ನಲ್ ಪ್ಯಾಲೆಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವ್ದಾದ್ರು ಒಂದು ಕಲರ್ ಹಾಕ್ಕೋಬೇಕು. ನಾನು ಇವತ್ತು ನ್ಯೂಡ್ ಶೇಡ್ ಹಾಕ್ಕೋತಾ ಇದ್ದೀನಿ, ಬಿಕಾಸ್ ನಂಗೆ ಸ್ವಲ್ಪ ನ್ಯೂಡ್ ಶೇಡ್ ಚೆನ್ನಾಗಿ ಕಾಣುತ್ತೆ. ನಂಗೆ ಎಲ್ಲ ಶೇಡು ಚೆನ್ನಾಗೇ ಕಾಣುತ್ತೆ.
ಮೀಡಿಯಮ್ ಟು ಡಾರ್ಕ್ ಸ್ಕಿನ್ಗೆ ನ್ಯೂಡ್ ಲಿಪ್ ಶೇಡ್ ಯಾವತ್ತೂ ಸೂಟ್ ಆಗಲ್ಲ. ಬಟ್ ಏನಂತ ಹೇಳಿದ್ರೆ ನೀವು ಫುಲ್ ಕಂಪ್ಲೀಟಾಗಿ ಮೇಕಪ್ ಮಾಡ್ಕೊಂಡು ಆಗ ಹಾಕ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ, ಹೋಗೋಣ ಅಲ್ವಾ? ಚಲೋ. ಬಟ್ ಹೊರಟಿದ್ದು ಲೂಲು ಮಾಲ್ಗೆ. ಬಟ್ ನಾನು ರೆಸ್ಟೋರೆಂಟ್ಗೆ ಹೋಗಿದ್ನಲ್ಲ ಮೊನ್ನೆ, ಹಂಗಾಗಿ ಬರೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಅವತ್ತು ಲೂಲು ಮಾಲ್ಗೆ ಹೋಗೋದೇ ಕ್ಯಾನ್ಸಲ್ ಆಗೋಯಿತು. ಅದ್ರ ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ಹೋಗಿದ್ದೆ. ಆ್ಯಂಡ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾನು ಯಾವಾಗ ಇದನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವಾಗ ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ನನಗೇ ಗೊತ್ತಿಲ್ಲ. ಲಿಟ್ರಲಿ ಎಲ್ಲನೂ ವಿಡಿಯೋ ಆಗಿದೆ. ನಾನು ಹೋಗಿ ಬಿಲ್ಲಿಂಗ್ ಮಾಡಿಸೋವರೆಗೂ ವಿಡಿಯೋ ಆಗಿದೆ. ಬಟ್ ಈ ಥರ ಆಗೋಗ್ಬಿಟ್ಟಿದೆ. ನಾನು ಆನ್ ಮಾಡ್ಕೊಂಡು ಹಾಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ನನಗೆ ಒಂಥರ ನಗು ಬರ್ತಾಯಿತ್ತು. ಸುಮ್ಮನೆ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಇರಲಿ ನೀವು ನೋಡ್ದಂಗೆ ಅಂತ ಅನಿಸಿದ್ರೆ. ನಿಮಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿದರೆ ಅದನ್ನು ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಡಿ. ಓಕೆ. ನಾನು ಮೇಯ್ನ್ ಥಿಂಗ್ ಇಲ್ಲಿಗೆ ಬರೋದು ಅಂದರೆ ಮಯೋನೀಸು ಮತ್ತು ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಇಲ್ಲಿ. ನನಗೆ ಗಾರ್ಲಿಕ್ ಮಯೋನೀಸ್ ತುಂಬ ಇಷ್ಟ. ನಮ್ಮ ಮನೇಲಿ ನಾನ್ ವೆಜ್ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ನಾವು, ಮತ್ತು ಈ ಕಬಾಬ್ ಆ ಥರದ್ದೆಲ್ಲ ನಮ್ಮಮ್ಮ ಮಾಡ್ತಾ ಇರ್ತಾರಲ್ವ, ಅದಕ್ಕೇ ಗಾರ್ಲಿಕ್ ಮಯೋನೀಸ್ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರೀಮ್ಲಿ ಗುಡ್ ಆಯಿತಾ. ಅದಕ್ಕೆ ಅದನ್ನು ತೊಗೊಳಕ್ಕೆ ಅಂತ ಬಂದೆ. ಮತ್ತು ನಾಟಿ ಮಶ್ರೂಮು ಅದೆಲ್ಲ ಸಿಗುತ್ತೆ. ಆ್ಯಂಡ್ ಎಕ್ಸಾಟಿಕ್ ಫ್ರೂಟ್ಸ್ ಏನೇನಿದೆ ಎಲ್ಲದನ್ನು ಬೈ ಮಾಡಿದ್ದೀನಿ. ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಆಲ್ಸೋ ಇಲ್ಲಿ. ನಾನು ಬಿಗ್ ಬಾಸ್ಕೆಟಲ್ಲೆಲ್ಲ ತುಂಬ ಆರ್ಡರ್ ಮಾಡ್ತೀನಿ, ಬಟ್ ಅಲ್ಲೆಲ್ಲ ನನಗೆ ಇಷ್ಟು ಫ್ರೆಶ್ಶಾಗಿ ಸಿಗೋದಿಲ್ಲ. ನನಗೆ ಲೂಲು ಮಾಲಲ್ಲಿ ತುಂಬ ಇಷ್ಟ ಆಗುತ್ತೆ ಫ್ರೂಟ್ಸ್ ಎಲ್ಲ. ನಾನು ಏನೇನು ಫ್ರೂಟ್ಸ್ ತಂದಿದ್ದೀನಿ ನೋಡಿ. ಬ್ಲೂಬೆರಿ ತಂದೆ, ಪಾಪು ತಿಂತಾ ಇದ್ಲು ಚೆನ್ನಾಗೆ ಅದನ್ನು. ಮತ್ತು ದ್ರಾಕ್ಷಿ, ಹಲಸಿನಣ್ಣು ಎಲ್ಲ ತೊಗೊಂಡು ಬಂದಿದ್ದೆ. ಹಲಸಿನಣ್ಣು ಸೀಸನ್ ಏನಿಲ್ಲ, ಬಟ್ ಅವ್ರಿಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಕೇರಳ ಇಂಪೋರ್ಟ್ ಇರಬೇಕದು. ಸಖತ್ತಾಗಿತ್ತು. ಮತ್ತು ಇದು ಗೊತ್ತಲ್ವ ನಿಮಗೆ, ಹಿಪ್ಪು ನೇರಳೆ ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನು ಗೂಸ್ಬೆರಿ ಅಂತ ಹೇಳ್ತಾರೆ. ಗೂಸ್ಬೆರಿ ಹೇಳ್ತಾರೋ ಅಥವಾ ರಾಸ್ಬೆರಿ ಅಂತೂ ಅಲ್ಲ. ರಾಸ್ಬೆರಿ ರೆಡ್ ಕಲರಾಗಿರುತ್ತೆ. ಇದು ಗೂಸ್ಬೆರಿ, ಮೋಸ್ಟ್ಲಿ ಗೂಸ್ಬೆರಿ ಇರುತ್ತೆ. ಓಕೆನಾ. ಮತ್ತು ಇವತ್ತು ಸೋಮುಗೆ ನಾನು ಒಂದು ಸ್ವಲ್ಪ ಏನಾದರೂ ವಡಾಪಾವ್ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಬ್ರೆಡ್ಡನ್ನು. ಮತ್ತು ನನಗಿದು ಬರ್ಗರ್ ಮಾಡ್ಕೊಳ್ಳೋದಕ್ಕೆ ಅಂತ ಬ್ರೆಡ್ ತಂದೆ. ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ ಆ ಬ್ರೆಡ್ಡು, ಅದಕ್ಕೇ ನನಗೆ ಅಂತ ಅದನ್ನು ತೊಗೊಂಬಂದಿದ್ದೀನಿ. ಸೋಮುಗೆ ವಡಾಪಾವ್ ಮತ್ತು ಇನ್ನೊಂದೇನು ಪಾವ್ ಬಜ್ಜಿ 2 ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದೆ. ಆ್ಯಂಡ್ ಮಾಡಿದೆ ಕೂಡ. ಆ್ಯಂಡ್ ಇದು ಕೂಡ ಸೋಮುಗೆ ತುಂಬ ಇಷ್ಟ ಆಗುತ್ತೆ. ಒನ್ ಮೋರ್ ಥಿಂಗ್, ನಾನು ಲೂಲು ಮಾಲಿಗೆ ಒಬ್ಬಳೇ ಹೋಗಿದ್ದೆ. ಸೋಮು ಆಫೀಸ್ ಲಾಗಿನ್ ಆಗಿರ್ತಾರಲ್ಲ, ಅದಕ್ಕೆ ನಾನು ಒಬ್ಬಳೇ ಹೋಗ್ಬಿಟ್ಟು ಎಲ್ಲದನ್ನು ತೊಗೊಂಡು ಬಂದೆ. ಮತ್ತು ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡು ಬಂದೆ. ಬ್ರೆಡ್ಡಿಗೆ ಬಟರು ಬ್ರೆಡ್ಡು ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮತ್ತು ಮಾವಿನಕಾಯಿ, ಹುಳಿ ಮಾವಿನಕಾಯಿ ಇರುತ್ತೆ, ಅದಕ್ಕೆ ಉಪ್ಪು ಹಾಕಿಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ತೊಗೊಂಬಂದೆ. ಆ್ಯಂಡ್ ಈ ಫ್ರೂಟ್ಸ್ ಎಲ್ಲ ನಿಜವಾಗ್ಲೂ ಈ ಥರ ವೆರೈಟಿ ಎಲ್ಲ ತಿನ್ನೋಕ್ಕೆ ಸಿಗೋದು ನಮಗೆ ಲೂಲು ಮಾಲಲ್ಲಿ ಮಾತ್ರನೇ, ಇನ್ನೆಲ್ಲೂ ಸಿಗೋಲ್ಲ. ಆಮೇಲೆ ಪ್ರೈಸ್ ಕೂಡ ವೆರಿ ರೀಸನಬಲ್ ಪ್ರೈಸು. 20 ರೂಪೀಸ್, 30 ರೂಪೀಸ್, 35 ರೂಪೀಸ್ ಇಷ್ಟೇ ಅದೆಲ್ಲ. ಓಕೆನಾ. ನೋಡಿ. ಮತ್ತು ಸ್ಟ್ರಾಬೆರಿ ತಂದೆ, ಅಣಬೆ ತಂದಿದ್ದೀನಿ. ಅಣಬೆನೂ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಜೊತೆ ಮಟನ್ ಜೊತೆಗೆಲ್ಲ ಹಾಕೋದಕ್ಕೂ ಸಖತ್ತಾಗಿರುತ್ತೆ. ಆಮೇಲೆ ಇನ್ನೊಂದು ಇದನ್ನು ಚಕೋತ ತೊಗೊಂಬಂದೆ. ಚಕೋತ ಜ್ಯೂಸ್ ಅವತ್ತು ನಾನು ಮಾಡಿದ್ದು ತುಂಬ ಚೆನ್ನಾಗಿತ್ತಲ್ವ, ಅದಕ್ಕೆ ಮತ್ತೊಂದು ಸರಿ ಮಾಡ್ಕೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಕೋತ ತೊಗೊಂಡು ಬಂದಿದ್ದೀನಿ. ತುಂಬ ಇಷ್ಟ ಆಯಿತು ನನಗೆ ಅವತ್ತು ನಾನು ಟ್ರೈ ಮಾಡಿದಾಗ. ಅಂದರೆ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರು ಮತ್ತು ಇದನ್ನೆಲ್ಲ ಹಾಕಿದಾಗ, ಉಪ್ಪೆಲ್ಲ ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇದೊಂದು ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರಲ್ಲ, ಅದು ಪ್ಯಾಷನ್ ಫ್ರೂಟ್ದು ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಮಾಡ್ಕೊಂಡು ಕುಡಿಯೋಣ ಅಂತ ತಂದೆ. ಸೀಸನಲ್ಲಿ ಏನೇನು ಬರುತ್ತೋ ಅದೆಲ್ಲ ತಿನ್ನಬೇಕು, ಕುಡಿಬೇಕು, ಒಳ್ಳೆಯದು. ಮಮ್ಮ 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 ಸೇಮಮ್ಮ ಸೇಮಮ್ಮ ಮಾಮಿ ಮಾಡೋದು ಹೆಂಗೆ ತೋರಿಸುತ್ತೆ. ಜೈ ಶ್ರೀರಾಮನ್, ಜೈ ಶ್ರೀರಾಮನ್, ಜೈ ಶ್ರೀರಾಮ್. ಹೆಂಗೆ ಹೆಂಗೆ ತೋರಿಸಿದ್ದು ನಿಂಗೆ? ಹಿಂಗೆ ಕೈ ಮೇಲೆ ಎತ್ತಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ ಮಾಡಿ ಮತ್ತೆ ಮಾಡಬೇಕು. ಮತ್ತೆ ಮಾಡಿ ಹೆಂಗೆ ಮಾಡೋದು ನೀನು? ಜೈ ಶ್ರೀರಾಮ ಹೆಂಗೆ ಹೇಳ್ಕೊಟ್ಟಿದ್ದು ನಾನು ನಿಂಗೆ ನೆನ್ನೆ. ಜೈ ಶ್ರೀರಾಮನ್ ಜೋರಕ್ಕೆ ಹೋಗ್ಬೇಕು ಅಲ್ಲಪ್ಪ. ಹೋಗು ಜೋರಕ್ಕೆ. ಜೈ ಶ್ರೀರಾಮನ್, ಜೈ ಶ್ರೀರಾಮ್ ಮಾಡೋ. ಕಂದು ಎಲ್ಲ ಹೇಳ್ಕೊಟ್ಟಿದ ತಕ್ಷಣ ಎಲ್ಲ ಮಾಡುತ್ತೆ.
ಅದೇ ಸಂಜೆ ನಾನು ಪಾವ್ ಭಾಜಿ ಮಾಡಿದ್ದೆ ಸೋಮುಗೋಸ್ಕರ. ಅವರಿಗೆ ತುಂಬ ಇಷ್ಟ. ಬಟ್ ನನಗೆ ಹೊರಗಡೆ ಇದು ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾಕಂದರೆ ಆಲೂಗಡ್ಡೆ ಎಲ್ಲ ಒಂಥರ ಅಳಿಸೋಗಿರೋ ಥರ ಇದೆ. ಎಂಥ ದೊಡ್ಡ ಹೋಟ್ಲಲ್ಲಿ ತಿಂದ್ರೂ ಆಲೂಗಡ್ಡೆ ಎಲ್ಲ ಒಂಥರ ಹಳೇದಾದಂಗೆ ಇರುತ್ತೆ. ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಸೋಮು ಇದು ತುಂಬ ಇಷ್ಟ. ಅದಕ್ಕೆ ನಾನು ಹೇಳ್ತೀನಿ ಮನೇಲೇ ಮಾಡಿಕೊಡ್ತೀನಿ ಬನ್ನಿ ನಿಮಗೆ ಅಂತ ಮನೇಲೇ ಮಾಡಿದ್ದೆ. ಹೆಂಗೋಡೆದು ಕಣ್ಣು ಪಾಪ? ಕಣ್ಣು ಹೆಂಗೋಡೆದು ಪಾಪ ಮಗ? ಕಣ್ಣು ಒಯ್ ಒಯ್ ಪಪ್ಪಿ ಹೆಂಗೆ ಕೊಡೋದು? ಪಪ್ಪಿ ಈ ಅಂತ ಕಣ್ಣೋಡಿ ಬಿದ್ಬಿಡ್ತೀಯಾ? ಕೂತ್ಕೋ ಬೇಡ. ಮತ್ತು ಪಾಪುಗೆ ದ್ರಾಕ್ಷಿ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳು ಮೋಸ್ಟ್ಲಿ ಅವಳದು ಫುಡ್ ಹ್ಯಾಬಿಟ್ ಎಲ್ಲ ಸೇಮ್ ಟು ಸೇಮ್ ಅವ್ರ ಅಪ್ಪನ ಥರನೇ ಇದೆ. ಅವಳ ನಂತರ ಎಲ್ಲನೂ ತಿನ್ನೋದಿಲ್ಲ. ನಾನು ಏನು ಹಣ್ಣು ಏನು ತರಕಾರಿ ಯಾವುದೂ ಬಿಡೋಲ್ಲ ನಾನು. ಬಟ್ ಇವಳು ತುಂಬ ಚೂಸಿ ಇದ್ದಾಳೆ ಅಂತ ಅನಿಸುತ್ತೆ. ಫ್ರೂಟ್ಸಲ್ಲೂ ಅಷ್ಟೇ ಕೆಲವೊಂದು ಫ್ರೂಟ್ಸ್ನ ತಿಂತಾಳೆ. ಮತ್ತು ಇವಾಗ ಫುಡ್ಡಲ್ಲೂ ಅಷ್ಟೇ ಕೆಲವೊಂದು ಫುಡ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಕೆಲವೊಂದು ಒಂಥರ ಮುಖನೇ ಒಂಥರ ಮಾಡ್ಕೊಂಡು ಏನೋ ತಿನ್ನಿಸ್ತಾ ಇದ್ದಾರಲ್ಲ ಅನ್ನೋ ಥರ ತಿಂತಾಳೆ. ಆ ಥರ ಇವಾಗ ನೋಡಿ ಮಟನ್ ತಿಂತಾಳೆ, ಚಿಕನ್ ತಿನ್ನೋದಿಲ್ಲ. ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಇನ್ನು ನಿಧಾನಕ್ಕೆ ಅವಳಿಗೆ ಒಂದೊಂದೇ ಕೊಡ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಆ ಥರ ತುಂಬ ಚೂಸಿ ಅಂತ ಅನಿಸುತ್ತೆ ಫುಡ್ಡು ವಿಷಯದಲ್ಲಿ ನನಗನ್ಸೋ ಪ್ರಕಾರ. ಬಟ್ ಬಿಡಲ್ಲ ನಾನು, ಎಲ್ಲದನ್ನು ತಿನ್ನಲೇಬೇಕು ಅವಳು ಆ ಥರ ಮಾಡಿ. ಇವಳು ಎಷ್ಟಿದ್ದಾಳೆ. ನಾನು ಹಿಂಗೆ ಕೂದಲು ಹಿಂಗೆ ಸ್ಟೈಲ್ ಮಾಡ್ಕೊತೀನಲ್ವಾ, ಹಿಂಗೆ ಅನ್ಕೊತೀನಲ್ಲ, ಅವಳು ಹಿಂಗೆ ಅನ್ಕೊತಾಳೆ. ನಾನು ಏನು ಮಾಡಿದ್ರು ಹಂಗೆ ರಿಪೀಟ್ ಮಾಡ್ತಾಳೆ. ನಾನು ಅಂತಲ್ಲ, ಅವಳಿಗೆ ಯಾರಾದರೂ ಏನಾದ್ರು ಮಾಡ್ತಾಯಿದ್ರೆ ಅದನ್ನೇ ಹಾಗೆ ರಿಪೀಟ್ ಮಾಡ್ತಾಳೆ ಗೊತ್ತಾ. ಆಮೇಲೆ ನಾನು ಜೋರಾಗಿ ಏನಾದ್ರು ಟಿ ವಿಯಲ್ಲಿ ಏನಾದ್ರು ಬಂದಾಗ ಜೋರಾಗಿ ನಗಾಡಿದ್ರೆ ಅದನ್ನೇ ಹಾಗೆ ರಿಪೀಟ್ ಮಾಡ್ತಾಳೆ. ಹಾ ಅಂತ ರಿಪೀಟ್ ಮಾಡ್ತಾಳೆ. ಇವಾಗ ಗುಡ್ಸಕ್ಕೆ ಹಾಕಿದ್ದೀವಿ, ಟರ್ಬೋ ಮೋಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕ್ಲೀನ್ ಆಗಲಿ ಅಂತ. ನೈಸ್ ಆಗಿಬಿಡುತ್ತೆ ಗೈಸ್, ನೆಲ ಎಲ್ಲ ಫುಲ್ಲು ನೈಸ್ ಆಗಿಬಿಟ್ಟು ಒಂಚೂರು ಡಸ್ಟ್ ಅನ್ನೋದೇ ಇರೋಲ್ಲ. ಸ್ಪೆಷಲಿ ಮಕ್ಕಳಿರೋ ಮನೆಗೆ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಬಿಕಾಸ್ ನಮ್ಮ ಮನೇಲಿ ನಾಯಿ ಎಲ್ಲ ಇದೆ ಅಲ್ವಾ. ಸಿಕ್ಕಾಬಿಟ್ಟೆ ಏನಾಗುತ್ತೆ ಅಂತ ಹೇಳಿದ್ರೆ ಡಾಗ್ ಇದ್ದಾಗ ಕಷ್ಟ ಸ್ವಲ್ಪ, ಏನಾದ್ರು ಬಾಯೊಳಗೆ ಹೋದರೆ ಅದು ಇದು ಅಂತ. ಬಟ್ ಇದು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಹಾಗೆ ಇವತ್ತು ನಾನು ನಿಮಗೆ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ, ಓಕೆನಾ. ಇದು ಒಂದು ಸ್ವಲ್ಪ ಬಿಸಿಲಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜಸ್ಟ್ ಫಾರ್ ಟೇಸ್ಟ್ ಅಷ್ಟೇ, ಏನಂತ ತೀರಾ ಬೆನಿಫಿಟ್ ಇದೆ ಇದರಿಂದ ಅನ್ನೋ ಥರ ಏನಿಲ್ಲ. ಜಸ್ಟ್ ಹಾಗೆ ಒಂದು ಕೂಲ್ ಡ್ರಿಂಕ್ ಅಷ್ಟೇ, ಓಕೆನಾ. ಫಸ್ಟು ಸ್ಟ್ರಾಬೆರಿ ಫ್ರೆಶ್ ಆಗಿರೋದೇ ತೊಗೊಳ್ಳಿ. ಬಿಕಾಸ್ ನೀವು ತಂದು ತುಂಬ ದಿನ ಇಟ್ಕೊಂಡು ಮಾಡಿದ್ರೆ ಅಷ್ಟು ರುಚಿ ಬರೋಲ್ಲ. ತೊಗೊಂಡು ಬಂದು ಫ್ರೆಶ್ಶಾಗಿ ಹಾಗೆ ಮಾಡಿಬಿಡ್ಬೇಕು. ಬಿಕಾಸ್ ನೀವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದು ಡೇ ಬೈ ಡೇ ಒಂಥರ ಸೋತು ಸ್ವರ್ಗಕ್ಕೆ ಹೋಗಿರೋ ಥರ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು 1 ಇಲ್ಲ 2ನೇ ದಿನ ತೊಗೊಂಡು ಬಂದಿದ ತಕ್ಷಣ ಮಾಡಿಬಿಡಿ. ಈಗ ಇದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದೆ ಹಾಗೆ ಹಾಕಿದ್ರೂ ನಡೆಯುತ್ತೆ. ಬಟ್ ಏನಾದರೂ ಹುಳಗಿಳ ಇದ್ದರೆ ಗೊತ್ತಾಗಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಗೆ ಕಟ್ ಮಾಡ್ಕೋಬೇಕು. ಇವಾಗ ನಾನು ಹಾಲು ಪ್ಯಾಕೆಟ್ನ ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಇದು ಮಿಲ್ಕ್ ಶೇಕು, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಮಿಲ್ಕ್ ಇರಲೇಬೇಕಲ್ವ. ನಮ್ಮನೇಲಿ ಯೂಸ್ ಮಾಡೋದು ಗ್ರೀನ್ ಪ್ಯಾಕೆಟು. ಯಾವುದೇ ರೀತಿ ನೀವು ಹಾಲು ಪ್ಯಾಕೆಟ್ನ ಕಟ್ ಮಾಡುವಾಗ ಹಲ್ಲಲ್ಲೆಲ್ಲ ಕೀಳೋದು ಹಾಗೆಲ್ಲ ಮಾಡಬೇಡಿ. ಸೊ ಅದೊಂದು ಗುಡ್ ಹ್ಯಾಬಿಟ್ ಅಲ್ಲ ಅಷ್ಟೇ. ನೀವು ಮಾಡಿದ್ರೆ ನಿಮ್ಮ ಮಗು ಅಥವಾ ಯಾರ್ಯಾರ ಮನೇಲಿ ಅದನ್ನೇ ನೋಡಿ ಅದೇ ಥರ ರಿಪೀಟ್ ಮಾಡೋ ಚಾನ್ಸಸ್ ಇರುತ್ತಲ್ವ. ಅದಕ್ಕೇ ಆದಷ್ಟು ಸೀಸರಲ್ಲಿ ಕಟ್ ಮಾಡೋ ಥರ ಒಂದು ಹ್ಯಾಬಿಟ್ ಇಟ್ಕೊಳ್ಳಿ ಅಷ್ಟೇ. ಒಂದು ಚಿಕ್ಕ ಟಿಪ್ ನಾನು ಹೇಳಿದ್ದು ಅಷ್ಟೇ, ಓಕೆನಾ. ಐನೋ ತುಂಬ ಜನದ ಮನೆ ಅದೇ ರೀತಿ ಮಾಡ್ತಾರೆ. ಬಟ್ ನಾನು ಕೆಲವು ಕಡೆ ನೋಡಿದ್ದೀನಿ ಹಂಗೆ ಹಲ್ಲೆಲ್ಲ ಕಿತ್ಬಿಡ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಫಸ್ಟು
ಇದು ಒಂದು ಸ್ವಲ್ಪ ಮಿಲ್ಕ್ ಬಿಸಿ ಇರಬಾರ್ದು, ಒಂದು ಸ್ವಲ್ಪ ವಾಮ್ ಆಗಿರಬೇಕು. ಓಕೆನಾ. ಈ ಕಡೆ ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ. ತಣ್ಣಗಿರೋದು ಹಾಕಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ. ಬಟ್ ಅದೇನಾಗುತ್ತೆ ಒಂದೊಂದು ಸರಿ ಅದೇನಾದರೂ ಒಂಥರ ಜಿಡ್ಡು ಬಿಟ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ಒಂದು ಸ್ವಲ್ಪ ವಾಮ್ ಆಗಿರಬೇಕು. ಅದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ. ನಾನು ಹಾಲಿಗೆ ಸಕ್ಕರೆನೇ ಹಾಕಿರಲಿಲ್ಲ, ಅದಕ್ಕೇ ಸಕ್ಕರೆ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು 3 ಸ್ಪೂನು. ಸ್ಟ್ರಾಬೆರಿ ಕೂಡ ಸ್ವಲ್ಪ ಹುಳಿನೇ ಇರುತ್ತೆ, ಇದು ಸ್ವೀಟ್ ಬರೋಲ್ಲ. ಮುಂಚೆ ಎಲ್ಲ ಬರ್ತಾಯಿದ್ದು ಸ್ವೀಟ್ ಬರ್ತಿತ್ತು, ಇವಾಗೆಲ್ಲ ಹುಳಿ. ಫುಲ್ಲು ನೀವು ಸ್ಟ್ರಾಬೆರಿ ತಿನ್ನೋಕ್ಕೆ ಆಗೋಲ್ಲ, ಅದು ಚೆನ್ನಾಗಿದೆ ಹಣ್ಣು ಅಂತ ತಿನ್ನೋದಕ್ಕೆ ಆಗೋಲ್ಲ, ಅಷ್ಟು ಹುಳಿ ಇರುತ್ತೆ ಅದು. ಓಕೆನಾ. ಈ ಮಿಕ್ಸಿ ಜಾರ್ ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರೆ ಇದನ್ನು ನಾವು ಅಮೆಝಾನಲ್ಲಿ ತೊಗೊಂಡಿದ್ದು. ಲಿಂಕ್ ಬೇಕಂದರೆ ಹಾಕಿರ್ತೀನಿ. ತಗೋಯ್ತು ಟಚಿನಿ ಜ್ಯೂಸ್ ಕುಡಿ. ಮಿಲ್ಕ್ ಶೇಕ್. ಅಯ್ಯೋ ಬಾಯಿ ತುಂಬ ಅದೇನೋ ತುಂಬ್ಕೊಂಡಿದ್ಯಾ. ಅದೆಲ್ಲ ಉಗಿದ್ ಬಿಡಪ್ಪ, ಬೇಡ ಅದು. ಹಾಂ ಉಗಿದ್ ಬಿಡು, ಬೇಡ. ಜ್ಯೂಸ್ ಕುಡಿ, ಸಖತ್ತಾಗಿರೋ ಜ್ಯೂಸು. ಜ್ಯೂಸ್ ಸಕ್ಕರೆ ಹಾಕಿದ್ಯಾ? ಸಕ್ಕರೆ ಹಾಕಿ ಕುಡಿಯಲ್ಲ ಬರೋಳು. ಕುಡಿ, ಚೆನ್ನಾಗಿದೆ. ಓಹೋ, ಅವ್ರ ಅಪ್ಪನಂಗೆ. ಈ ಕಡೆ ಇನ್ನೊಂದು ಗ್ಲಾಸಲ್ಲಿ ಸೋಮು ಕೆಲಸ ಮಾಡ್ತಾ ಇರ್ತಾರೆ. ಸೋಮುಗೆ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಲಾಸ್ಗೆ ಹಾಕಿಟ್ಟಿದ್ದೀನಿ. ಹಾಂ, ಪೆಪ್ಸಿ ಅವೆಲ್ಲ ಹೋಗ್ತಾವೆ ಚೆನ್ನಾಗೆ. ಚೆನ್ನಾಗಿದೆಯಾ? ಮಾಡ್ತಾಳೆ ಚೆನ್ನಾಗಿದ್ರು. ಸೋಮುಗೂ ತೊಗೊಂಡೋಗಿ ಕೊಟ್ಟೆ, ಅವರು ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಮಾಡಿಕೊಡೋದು ಎಲ್ಲನೂ ಇಷ್ಟನೇ ಆಗುತ್ತೆ ಅವರಿಗೆ. ಅವ್ರು ಯಾವತ್ತೂ ಕಾಮೆಂಟ್ ಮಾಡಲ್ಲ, ಯಾವುದೇ ಒಂದು ನಾನು ಏನೇ ಮಾಡಿಕೊಟ್ರು ಯಾವ ವಿಷಯಕ್ಕೂ ಅವರು ಕಾಮೆಂಟ್ ಮಾಡಲ್ಲ. ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಚೆನ್ನಾಗಿದೆ ಅಂತಲೇ ಹೇಳ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ. ಆ ಥರ. ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ವಿ. ಪಾಪುಗೂ ಅಡುಗೆಗೆ ನಮಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆಂಟಿ ಬರದೇ ಇರೋ ಕಾರಣ ಅವರು ಅವ್ರ ಮಗನ ಮದುವೆ ಅಂತ ಬ್ಯುಸಿ ಇದ್ದಾರೆ, ಹಾಗಾಗಿ ಒಂದು 2 ಡೇಸ್ ರಜಾ ಹಾಕ್ಕೊಂಡಿದ್ದಾರೆ. ನಾವೇ ಮಾಡೋವಾಗಲೂ ಚೆನ್ನಾಗಿ ಅನಿಸುತ್ತೆ, ಬಟ್ ಬ್ಯುಸಿ ಇದ್ದಾಗ ನಿಜವಾಗ್ಲೂ ಅಯ್ಯೋ ಯಾರಪ್ಪ ಮಾಡ್ತಾರೆ ಇದೆಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ 1 ಟೈಮ್ 2 ಟೈಮ್ ಕುಕ್ಕಿಂಗ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಸಂಜೆ ಏನಾದ್ರು ಸ್ನ್ಯಾಕ್ಸು ಆ ಥರದ್ದೆಲ್ಲ ನಾನು ಸೋಮು ಮಾಡಿಕೊಡ್ತೀನಲ್ಲ, ಆವಾಗ ನನಗೆ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಬಟ್ ಒಂದೊಂದು ಸರಿ ಮಾಡಿಕೊಡದೇ ಇದ್ದಾಗ ನನಗೆ ಬೇಜಾರಾಗ್ತಿರುತ್ತೆ. ಅಯ್ಯೋ ನಾನು ಮುಂಚೆ ಎಲ್ಲ ಏನಾದ್ರು ಮಾಡಿಕೊಡ್ತಿದ್ದೆ, ಇವಾಗ ಬರೀ ಸಲೂನಲ್ಲೇ ಇರ್ತೀನಿ, ಸಂಜೆ ಬರ್ತೀನಿ, ಸಂಜೆ ಬಂದಮೇಲೆ ನನಗೂ ಮೂಡಿರಲ್ಲ ಮಾಡಬೇಕು ಅಂತ, ಹಂಗೆ ಯೋಚನೆ ಮಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಮೋಸ್ಟ್ ಆಫ್ ದ ಟೈಮ್ ಮನೇಲಿದ್ದಾಗ ಮಾಡ್ತೀನಿ. ಏನೇ ಆದರೂ ಫ್ಯಾಮಿಲಿ ಫಸ್ಟ್ ಅಲ್ವಾ, ಸೊ ಅವ್ರಿಗೇನು ಇಷ್ಟ ಆಗುತ್ತೋ ಆ ಥರದ್ದು ಮಾಡಿಕೊಡೋದ್ರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆರ್ಟಿಫಿಷಿಯಲ್ ತೆಂಗಿನಕಾಯಿ ಜ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಕಾಯಿ ತುರ್ಬಿಟ್ಟು ಹಾಕೋರೆ. ನಾನಂತೂ ಬರೀ ಅವಾಗಿವಾಗ ಏನಾದ್ರು ತಿನ್ನೋದೇ ಕೆಲಸ ನನಗೆ. ಸಿಕ್ಕಿದಾಗ ಟೈಮೆಲ್ಲ ತಿಂತಾನೆ ಇರ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇರ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.